ಸ್ನಾನ ಮಾಡುವಾಗ, ತಲೆ ಬಾಚುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ದಿಂಬಿನ ಮೇಲೆ ಉದುರಿದ ಕೂದಲು ನೋಡಿ ಟೆನ್ಷನ್ ಆಗ್ತಿದ್ಯಾ? ಕೂದಲು ಉದುರೋದು ನಿಲ್ಲಿ ಅಂತ ವಾರಕ್ಕೊಮ್ಮೆ ಶಾಂಪೂ, ಎಣ್ಣೆ ಬದಲಾಯಿಸ್ತಿದ್ದೀರಾ? ತುಂಬಾ ಜನ ಕೂದಲು ಉದುರ್ತಿದೆ ಅಂತ ತಕ್ಷಣ ಟಿವಿಯಲ್ಲಿ ಬರೋ ಯಾವುದೋ ಒಂದು ಜಾಹೀರಾತು ನೋಡಿ ಹೊಸ ಶಾಂಪೂ ಅಥವಾ ಯಾರೋ ಹೇಳಿದ್ರು ಅಂತ ದುಬಾರಿ ಎಣ್ಣೆ ತಂದು ಹಚ್ಚೋಕೆ ಶುರು ಮಾಡ್ತಾರೆ. ಆದ್ರೆ ಎಷ್ಟೇ ಎಣ್ಣೆ, ಶಾಂಪೂ ಬದಲಾಯಿಸಿದ್ರು ಕೂದಲು ಉದುರೋದು ಮಾತ್ರ ಕಮ್ಮಿನೇ ಆಗಲ್ಲ. ಯಾಕಂದ್ರೆ ಎಷ್ಟೋ ಜನರಲ್ಲಿ ಕೂದಲು ಉದುರೋಕೆ ಇರುವಂತಹ ಅಸಲಿ ಕಾರಣ ಇರೋದು ಕೂದಲಿನ ಹೊರಗಡೆ ಅಲ್ಲ, ಬದಲಾಗಿ ನಿಮ್ಮ ದೇಹದ ಒಳಗೆ. ಹಾಗಾದ್ರೆ ಕೂದಲು ಯಾಕೆ ಉದುರುತ್ತೆ? ಮೊದಲನೆಯದು ಪೌಷ್ಟಿಕಾಂಶದ ಕೊರತೆ, ಅಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನಮ್ಮ ಕೂದಲು ಕೆರಾಟಿನ್ ಅನ್ನೋ ಪ್ರೋಟೀನ್ ನಿಂದ ಮಾಡಲ್ಪಟ್ಟಿರುತ್ತೆ. ಊಟದಲ್ಲಿ ಪ್ರೋಟೀನ್, ಐರನ್, ವಿಟಮಿನ್ ಡಿ ಮತ್ತು B12 ಕೊರತೆ ಇದ್ರೆ ಕೂದಲು ಬುಡದಿಂದಲೇ ವೀಕ್ ಆಗುತ್ತೆ. ಹಾಗಾಗಿ ನೀವು ದಿನನಿತ್ಯ ಆಹಾರದಲ್ಲಿ ಪ್ರೋಟೀನ್ ಗಳನ್ನ ಹೆಚ್ಚಾಗಿ ಸೇವಿಸಿ. ಎರಡನೆಯದು ಸ್ಟ್ರೆಸ್ ಮತ್ತು ನಿದ್ದೆ. ವಿಪರೀತ ಸ್ಟ್ರೆಸ್ ಮತ್ತು ಸರಿಯಾಗಿ ನಿದ್ದೆ ಮಾಡದೇ ಇರುವುದು ಕೂದಲಿನ ಶತ್ರುಗಳು. ಸ್ಟ್ರೆಸ್ ಜಾಸ್ತಿ ಆದಾಗ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚಾಗಿ ಕೂದಲು ಬೆಳೆಯುವ ಪ್ರಕ್ರಿಯೆ ದಿಢೀರ್ ಅಂತ ನಿಂತು ಹೋಗುತ್ತೆ. ಮೂರನೆಯದು ಹಾರ್ಮೋನ್ಸ್ ಮತ್ತು ಜೀನ್ಸ್. ಥೈರಾಯ್ಡ್ ಅಥವಾ PCOD ನಂತಹ ಹಾರ್ಮೋನ್ ಸಮಸ್ಯೆಗಳಿಂದ ಹೆಣ್ಣು ಮಕ್ಕಳಲ್ಲಿ ಕೂದಲು ಉದುರಿದ್ರೆ, ಗಂಡಸರಲ್ಲಿ ವಂಶ ಪಾರಂಪರ್ಯವಾಗಿ ಬರುವಂತಹ DHT ಹಾರ್ಮೋನ್ ನ ಎಫೆಕ್ಟ್ ನಿಂದ ಬೋಳು ತಲೆ ಶುರುವಾಗುತ್ತೆ. ನಾಲ್ಕನೆಯದು ನೀರು ಮತ್ತು ಕೆಮಿಕಲ್ಸ್. ಸ್ನಾನಕ್ಕೆ ಬಳಸುವ ನೀರಿನಲ್ಲಿ ವಿಪರೀತ ಉಪ್ಪಿನಂಶ ಇದ್ರೆ ಮತ್ತು ಕೃತಕ ಬಣ್ಣ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ನಿಂದ ಕೂದಲು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದ್ರೆ ಪರಿಹಾರ ಏನು? ಸುಮ್ಮನೆ ಎಣ್ಣೆ, ಶಾಂಪೂ ಬದಲಾಯಿಸುವ ಬದಲು ಮೊದಲು ನಿಮ್ಮ ಡಯಟ್ ನ ಸರಿಪಡಿಸಿ. 100 ಕೂದಲು ದಿನಕ್ಕೆ ಉದುರೋದು ಸಹಜ, ಆದ್ರೆ ಅದಕ್ಕಿಂತ ಹೆಚ್ಚು ಕೂದಲು ಉದುರ್ತಿದ್ರೆ ಡರ್ಮೆಟಾಲಜಿಸ್ಟ್ ನ ಬಳಿ ರಕ್ತ ಪರೀಕ್ಷೆ ಮಾಡಿಸಿ. ಅಸಲಿ ಕಾರಣ ಹುಡುಕಿ ಟ್ರೀಟ್ಮೆಂಟ್ ನ ಪಡೆಯೋದ್ರಿಂದ ಕೂದಲು ಉದುರೋದನ್ನ ತಡೆಯಬಹುದು. ಕೂದಲಿನ ಆರೋಗ್ಯ ನಿಮ್ಮ ದೇಹದ ಆರೋಗ್ಯದ ಕನ್ನಡಿ ಇದ್ದ ಹಾಗೆ. ಇಂತಹ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.